ಹಾಯ್ ಫ್ರೆಂಡ್ಸ್, ನಮ್ಮ ಇಂಡಿಯನ್ ವಿಡಿಯೋದಲ್ಲಿ ನಾವು HTML ಸ್ಟ್ರಕ್ಚರು ಮತ್ತು VS ಕೋಡ್ ಬಗ್ಗೆ ತಿಳ್ಕೊಂಡು ಈ ವಿಡಿಯೋದಲ್ಲಿ ನಾನು HTML ಅಲ್ಲಿರೋ ಹೆಡ್ ಟ್ಯಾಗ್ ಬಗ್ಗೆ ಹೇಳ್ಕೊಡ್ತೇನೆ. ಬನ್ನಿ ಈಗ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡೋಣ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾನೊಂದು head.html ಅಂತ ಕ್ರಿಯೇಟ್ ಮಾಡ್ತೇನೆ. ಸೊ ಒಂದು head.html ಫೈಲ್ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನಾವು ಒಂದು ಎಕ್ಸ್ಕ್ಲಮೇಷನ್ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಿಮಗೆ ಒಂದು HTML ಸ್ಟ್ರಕ್ಚರ್ ಸಿಕ್ಕೋಗುತ್ತೆ. VS ಕೋಡಲ್ಲಿ ಈಸಿ ಬಿಗಿನರ್ಸ್ಗೆ ಕೋಡ್ ಮಾಡೋಕ್ಕೆ. ಇದು ಈಗ ಕಂಪ್ಲೀಟ್ ಆಯಿತು. ನಾವೀಗ ಹೆಡ್ ಟ್ಯಾಗಲ್ಲಿ ಯಾವ್ದು ಟ್ಯಾಗ್ಸ್ ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಈಗ ನಾವು ಮೆಟಾ ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೆಟಾ ಟ್ಯಾಗ್ ಅಂದರೆ ನಮ್ಮ HTML ಡಾಕ್ಯುಮೆಂಟ್ ಕಂಟೆಂಟ್ನ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಮೆಟಾ ಟ್ಯಾಗಲ್ಲಿ ನಮಗೆ ಕ್ಯಾರೆಕ್ಟರ್ ಸೆಟ್ಟು, ವಿ ಪೋರ್ಟ್ಸು, ಕೀವರ್ಡ್ಸು ಮತ್ತು ಡಿಸ್ಕ್ರಿಪ್ಷನ್ನು ಇವೆಲ್ಲನೂ ನಾವು ಮೆಟಾ ಟ್ಯಾಗಲ್ಲಿ ಯೂಸ್ ಮಾಡ್ತೀವಿ. ಸೊ ಮೆಟಾ ಟ್ಯಾಗು ಮೇನ್ ಆಗಿ SEOದಲ್ಲಿ ಯೂಸ್ ಆಗುತ್ತೆ. SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಬನ್ನಿ SEO. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ವೆಬ್ಸೈಟು ವೆಬ್ ಟ್ರಾಫಿಕಿಂಗ್ನ ಇನ್ಕ್ರೀಸ್ ಮಾಡೋಕ್ಕೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಮೇನ್ ಪಾರ್ಟು ಮೆಟಾ ಟ್ಯಾಗ್ಸು ತಗೊಳುತ್ತೆ. ಮೆಟಾ ಟ್ಯಾಗಲ್ಲಿ ನಾವು ಕೀವರ್ಡ್ಸಲ್ಲಿ ಏನೇನು ಕೀವರ್ಡ್ಸ್ ಹಾಕ್ತೀವಿ ಅದೆಲ್ಲ ನಮಗೆ ನಮ್ಮ ವೆಬ್ಸೈಟ್ನ ರ್ಯಾಂಕಿಂಗ್ನ ಮತ್ತು ಇಂಡೆಕ್ಸಿಂಗ್ನ ಎಲ್ಲ ಸರ್ಚ್ ಇಂಜಿನಲ್ಲಿ ಇಂಪ್ರೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮೆಟಾ ಟ್ಯಾಗ್ ಕ್ಯಾರೆಕ್ಟರ್ ಸೆಟ್ UTF-8. ನಾವೇನಕ್ಕೆ ಕ್ಯಾರೆಕ್ಟರ್ ಸೆಟ್ UTF-8ಗೆ ಇನಿಷಿಯಲೈಸ್ ಮಾಡ್ತೀವಿ ಅಂದರೆ UTF-8 ಅಂದರೆ ಒಂದು ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡು. UTF ಸ್ಟ್ಯಾಂಡ್ಸ್ ಫಾರ್ ಯೂನಿಕೋಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮ್ಯಾಟ್ ಅಂತ. ಇದೊಂದು ದೊಡ್ಡ ಸೂಪರ್ ಸೆಟ್ಟು. ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇರುತ್ತೆ. ಸೊ ನಮ್ಮ UTF ಅಲ್ಲಿ ಈಗಿನ ಕಾಲದ ಪ್ರಿಂಟೇಬಲ್ ASCII ಕ್ಯಾರೆಕ್ಟರ್ಸ್ ಇಂದ ಹಿಡಿದು ನಾನ್ ಪ್ರಿಂಟೇಬಲ್ ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್ಸ್ವರೆಗೂ UTF-8 ಅಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಕ್ಯಾರೆಕ್ಟರ್ ಸೆಟ್ನ UTF-8ಗೆ ಅಸೈನ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ನೆಕ್ಸ್ಟ್ ಮೆಟಾ ಟ್ಯಾಗ್ ನೋಡೋಣ. ನೇಮ್ ವಿ ಪೋರ್ಟ್ ಅಂತ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ರೆಸ್ಪಾನ್ಸಿವ್ನೆಸ್ ಯೂಸ್ ಆಗುತ್ತೆ. ಸೊ ವಿಡ್ತ್ ಇಸ್ ಈಕ್ವಲ್ ಟು ಡಿವೈಸ್ ವಿಡ್ತ್ ಅಂದರೆ ಮೊಬೈಲು, ಟ್ಯಾಬ್ಲೆಟು, ಲ್ಯಾಪ್ಟಾಪು ಇವೆಲ್ಲದಕ್ಕೂ ನಮ್ಮ ವೆಬ್ಸೈಟು ಆ ಡಿವೈಸ್ಗೆ ಫಿಟ್ ಆಗಬೇಕು. ಅದಕ್ಕೆ ವಿಡ್ತ್ ಇಸ್ ಈಕ್ವಲ್ ಟು ಆ ಡಿವೈಸ್ ವಿಡ್ತ್ ಅಂತ ನಾವು ಸೆಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನಿಷಿಯಲ್ ಸ್ಕೇಲ್ ಅಂದರೆ ನಮ್ಮದು ಪರ್ಟಿಕ್ಯುಲರ್ ಡಿವೈಸ್ಗೆ ಎಷ್ಟು ಝೂಮ್ ಆಗಬೇಕು. ಸೊ ನಾನಿಲ್ಲಿ 1.0 ಅಂದರೆ 100% ಝೂಮ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೆಟಾ ಟ್ಯಾಗು ಡಿಸ್ಕ್ರಿಪ್ಷನ್ ಅಂತ. ನೇಮ್ ಒಳಗಡೆ ಬೇಕು ಡಿಸ್ಕ್ರಿಪ್ಷನ್. ಇಲ್ಲಿ ನೀವೇನೇನು ಕಂಟೆಂಟ್ ಕೊಡ್ತೀರಾ ಈ ಕಂಟೆಂಟು ನಿಮಗೆ ನೀವು ಸರ್ಚ್ ಇಂಜಿನಲ್ಲಿ ನಿಮ್ಮ ಟ್ಯುಟೋರಿಯಲ್ಸ್ ಇಲ್ಲ ಏನಾದ್ರು ನಿಮ್ಮ ವೆಬ್ಸೈಟ್ನ ಸರ್ಚ್ ಮಾಡಿದಾಗ ನೀವು ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನು, ನಿಮ್ಮ ಪರ್ಟಿಕ್ಯುಲರ್ ವೆಬ್ಸೈಟದು ಡಿಸ್ಕ್ರಿಪ್ಷನ್ ನೀವೇನು ಮೆಟಾ ಟ್ಯಾಗಲ್ಲಿ ಕೊಡ್ತೀರಾ ಅದು ಇಲ್ಲಿ ಕಾಣುತ್ತೆ. ಸರ್ಚ್ ಇಂಜಿನ್ ನೀವು ಈಗ ಗೂಗಲ್ ಸರ್ಚಲ್ಲಿ ಸರ್ಚ್ ಮಾಡ್ತಾ ಇರೋ ಅದು ಇಲ್ಲಿ ಕಾಣುತ್ತೆ. ಸೊ ಇದಕ್ಕೆ ನಾವು ಡಿಸ್ಕ್ರಿಪ್ಷನ್ ಯೂಸ್ ಮಾಡ್ತೀವಿ. ಬೇಸಿಕ್ಕಾಗೆ ಶಾರ್ಟರ್ ಫಾರ್ಮ್ ಆಫ್ ನನ್ನ ವೆಬ್ಸೈಟ್ ಏನು ಹೇಳತ್ತೆ ಅಂತ ಅನ್ನೋದನ್ನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಗು ಆಯಿತಾ, ನೇಮ್ ಕೀವರ್ಡ್ಸ್ ಅಂತ. ಸೊ ಇಲ್ಲಿ ಕಂಟೆಂಟಲ್ಲಿ ನೀವು ಏನೇನು ಕೀವರ್ಡ್ಸ್ ಯೂಸ್ ಮಾಡ್ತೀರಾ, ಬಟ್ ಅದು ಮೇಯ್ನಾಗಿ ನಿಮ್ಮ ವೆಬ್ಸೈಟ್ನ ಡಿಫೈನ್ ಮಾಡೋ ಥರ ಇರಬೇಕು. ನಿಮ್ಮ ವೆಬ್ಸೈಟ್, ಈಗ ನನ್ನ ವೆಬ್ಸೈಟ್ ಏನು ಮಾಡ್ತಾಯಿನಿ ಅಂದರೆ ನಾನು HTML ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಟ್ಯುಟೋರಿಯಲ್ಲು ನಿಮ್ಮ ಏನೇನು ಕಲಿತೀರಾ ನನ್ನ HTML ಟ್ಯುಟೋರಿಯಲ್ಸು ಮತ್ತು ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನೇನು ಮಾಡ್ತೀನಿ, HTML ಟ್ಯುಟೋರಿಯಲ್, HTML ಟ್ಯುಟೋರಿಯಲ್ ಕನ್ನಡ. ಸೊ ಎಲ್ಲ ಕನ್ನಡಿಗರು ಯಾರು HTMLನ ಕನ್ನಡದಲ್ಲಿ ಕೇಳಬೇಕು ಅನ್ನೋದು HTML ಟ್ಯುಟೋರಿಯಲ್ ಕನ್ನಡ ಅಂತ ಹಾಕಿದಾಗ ಇದೊಂದು ಯೂನಿಕ್ ಕೀವರ್ಡ್ ಅಂದ್ಕೊಳ್ಳೋಣ. ಸೊ ಈ ಬೇರೆಯವ್ರು ಯಾರು HTML ಟ್ಯುಟೋರಿಯಲ್ ಕನ್ನಡ ಅಂತ ಹಾಕಿಲ್ದಾರೆ ನನ್ನ ವೆಬ್ಸೈಟು ಫಸ್ಟಲ್ಲಿ ತೋರಿಸುತ್ತೆ. ಸೊ ಎಲ್ಲ ಕನ್ನಡಿಗರು ನನ್ನ ವೆಬ್ಸೈಟು ಯೂಸ್ ಮಾಡಿಕೊಂಡು ಅದನ್ನ HTML ಬಗ್ಗೆ ತಿಳ್ಕೊಬೋದು. ಸೊ ನೆಕ್ಸ್ಟ್ ಮೆಟಾ ಟ್ಯಾಗ್. ರೋಬೋಟ್ಸ್ ಅಂತ.
ಸೊ ಇಲ್ಲಿ ನೀವು ಕಂಟೆಂಟಲ್ಲಿ ನಿಮ್ಮ ವೆಬ್ಸೈಟು ಸರ್ಚ್ ಇಂಜಿನಲ್ಲಿ ಇಂಡೆಕ್ಸ್ ಆಗಬೇಕು, ಮತ್ತು ನೀವು ಹಾಕೋ ಲಿಂಕ್ಸು ನಿಮ್ಮ ಕಂಟೆಂಟಲ್ಲಿರೋ ಲಿಂಕ್ಸ್ ಎಲ್ಲ ಫಾಲೋ ಆಗಬೇಕು ಅಂದರೆ ನೀವು ಈ ಮೆಟಾ ಟ್ಯಾಗ್ ಯೂಸ್ ಮಾಡಿ ಇಂಡೆಕ್ಸ್ ಫಾಲೋ ಅಂತ ಹಾಕಬೇಕು. ಸೊ ಈ ಥರ ಆಗ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ವೆಬ್ಸೈಟು ಯಾವುದೇ ಸರ್ಚ್ ಇಂಜಿನ್, ಗೂಗಲ್ ಸರ್ಚ್ ಇಂಜಿನ್ನು, ಬೇರೆ ಬೇರೆ ಸರ್ಚ್ ಇಂಜಿನಲ್ಲಿ ಇಂಡೆಕ್ಸ್ ಆಗೋಕ್ಕೆ, ಮತ್ತು ನಿಮ್ಮ ಲಿಂಕು, ನಿಮ್ಮ ಕಂಟೆಂಟು ಏನೇನು ನೀವು ನಿಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀರಾ ಆ ಲಿಂಕ್ ಎಲ್ಲ ಫಾಲೋ ಆಗಬೇಕು ಅಂದರೆ ಇಂಡೆಕ್ಸ್ ಫಾಲೋ ಅಂತ ಹಾಕಿದ್ರೆ ಇದು ಸರ್ಚ್ ಇಂಜಿನಲ್ಲಿ ಇಂಡೆಕ್ಸ್ ಆಗುತ್ತೆ ಮತ್ತು ನಿಮ್ಮ ಲಿಂಕ್ ಎಲ್ಲ ಫಾಲೋ ಆಗುತ್ತೆ. ಸೊ ಈಗ ನೆಕ್ಸ್ಟು ಎಲಿಮೆಂಟ್ ಟ್ಯಾಗು, ಟೈಟಲ್ ಟ್ಯಾಗು. ಈ ಟೈಟಲ್ ಟ್ಯಾಗ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವಿಲ್ಲಿ ಏನು ಟೈಟಲ್ ಕೊಡ್ತೀರಾ ಅದು ನಿಮ್ಮ ಟ್ಯಾಬಲ್ಲಿ ಕಾಣುತ್ತೆ. ಸೊ ಇದನ್ನ ನಾನು ರನ್ ಮಾಡ್ತೇನೆ, ಈ HTML. ಸೊ ರೈಟ್ ಕ್ಲಿಕ್ ಮಾಡಿ ನೀವು ಓಪನ್ ವಿತ್ ಲೈವ್ ಸರ್ವರ್ ಅಂತ ಹೊಡೆದ್ರೆ ಸೊ ನೀವು ನೋಡ್ಬೋದು ಇಲ್ಲಿ ನಾನು ಬಾಡಿಲಿ ಏನು ಕೊಡ್ದಿರೋದ್ರಿಂದ ನಿಮಗೆ ವೆಬ್ಸೈಟ್ ಕಂಟೆಂಟ್ ಏನು ಕಾಣ್ತಿಲ್ಲ, ಬಟ್ HTML ಇನ್ ಕನ್ನಡ. ಸೊ ಇದು ಟೈಟಲು. ಸೊ ನೀವು ಏನು ಟೈಟಲ್ ಕೊಡ್ತೀರಾ ಅದು ಟ್ಯಾಬಲ್ಲಿ ಕಾಣುತ್ತೆ. ನೆಕ್ಸ್ಟ್ ಟ್ಯಾಗ್. ನೆಕ್ಸ್ಟು ನಾನು ಒಂದು ಎಕ್ಸ್ಟರ್ನಲ್ CSSನ ಈ HTML ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು ಅಂದರೆ ನಾನು ಲಿಂಕ್ ಟ್ಯಾಗ್ ಯೂಸ್ ಮಾಡ್ತೀನಿ. ಶೀಟ್ href ಇದು ಎಕ್ಸ್ಟರ್ನಲ್ CSSನ ಲಿಂಕ್ ಮಾಡ್ಕೊಳ್ಳೋ ಫಾರ್ಮ್ಯಾಟು. ರೆಲ್ ಸ್ಟೈಲ್ ಶೀಟ್ ಏನು ಇನ್ಕ್ಲೂಡ್ ಮಾಡ್ತಾ ಇದೀನಿ ಅಂದರೆ ಸ್ಟೈಲ್ ಶೀಟು. ಈಗ ನಾನು ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ, ನ್ಯೂ ಫೈಲ್, app.css ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಈಗ ಒಂದು CSS ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು ಈ CSS ಫೈಲ್ನ head.html ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದರೆ ./ ಅಂತ ಹೊಡೆದ್ರೆ ನೀವು ನೋಡ್ಬೋದು ಇದು ಈ ಪರ್ಟಿಕ್ಯುಲರ್ ರೂಟ್ ಡೈರೆಕ್ಟ್ರಿ ಇದು ಎಲ್ಲ ಫೈಲ್ಸು ತೋರಿಸುತ್ತೆ. ಸೊ app.cssನ ಇನ್ಕ್ಲೂಡ್ ಮಾಡಿಕೊಂಡೆ, ಈ ಟ್ಯಾಗ್ನ ಕ್ಲೋಸ್ ಮಾಡಿದೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಹೆಡ್ ಟ್ಯಾಗ್ ಒಳಗಡೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ನ ನಾವು ಈ ಥರ ಇನ್ಕ್ಲೂಡ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಯಾವುದಾದ್ರು ಎಕ್ಸ್ಟರ್ನಲ್ JS ಫೈಲ್ನ ಇನ್ಕ್ಲೂಡ್ ಮಾಡ್ಕೋಬೇಕಂದ್ರೆ ಸ್ಕ್ರಿಪ್ಟ್, ಇದು ಸಿಂಟ್ಯಾಕ್ಸು ಎಕ್ಸ್ಟರ್ನಲ್ CSSನ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ. ಸೋರ್ಸ್ ಇದು ಆಟ್ರಿಬ್ಯೂಟು. ಸೊ ಓಪನಿಂಗ್ ಟ್ಯಾಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗು. ಇಲ್ಲಿ ನಾನು ಯಾವ್ದಾದ್ರು ಎಕ್ಸ್ಟರ್ನಲ್ JS ಫೈಲ್ನ ಇನ್ಕ್ಲೂಡ್ ಮಾಡ್ಕೋಬೇಕಂದ್ರೆ ಈ ಥರ ಸ್ಕ್ರಿಪ್ಟ್ ಸೋರ್ಸ್ ಅಂತ ಹಾಕಿ ಅದರೊಳಗಡೆ ನಾನು JS ಫೈಲ್ ಕೊಡ್ತೀನಿ. ಸೊ ಈಗ ಯಾವುದೂ ಇಲ್ದಿರೋದ್ರಿಂದ ಒಂದು ಫೈಲ್ನ ಕ್ರಿಯೇಟ್ ಮಾಡೋಣ, app.js. ಸೊ ಒಂದು JS ಫೈಲು. ಸೊ JS ಫೈಲ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ app.js ಅಂತ ಬಂತು. ಸೊ app.jsನ ನಾನು ಇನ್ಕ್ಲೂಡ್ ಮಾಡಿಕೊಂಡೆ ಈ HTML ಫೈಲ್ ಒಳಗಡೆ, ಆಮೇಲೆ ಸೇವ್ ಮಾಡಿದೆ. ಸೊ ಇದು ಹೆಡ್ ಟ್ಯಾಗು. ಈ ಹೆಡ್ ಟ್ಯಾಗ್ ಒಳಗಡೆ ಈ ಥರ ಟ್ಯಾಗ್ಸ್ನ ಯೂಸ್ ಮಾಡಿಕೊಂಡು ನೀವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನು ಮತ್ತು ಬೇರೆ ಎಕ್ಸ್ಟರ್ನಲ್ ಫೈಲ್ನ ಹೇಗೆ ಇನ್ಕ್ಲೂಡ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು HTML ಹೆಡ್ ಟ್ಯಾಗ್ಸ್ ಮತ್ತು ಅದ್ರಲ್ಲಿ ಬರೋ ಡಿಫ್ರೆಂಟ್ ಟ್ಯಾಗ್ಸ್ ಬಗ್ಗೆ ತಿಳ್ಕೊಂಡ್ರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಮ್ಯಾಂಟಿಕ್ ಎಲಿಮೆಂಟ್ಸ್ ಮತ್ತು ನಾನ್ ಸಿಮ್ಯಾಂಟಿಕ್ ಎಲಿಮೆಂಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.